ನಮಸ್ಕಾರ ವೀಕ್ಷಕರೇ, ಒಂದೇ ರಾಶಿಯಲ್ಲಿ ಸೂರ್ಯ ಶುಕ್ರ ಸಂಚಾರ ಆಗ್ತಾ ಇದೆ. ಸೊ ವೀಕ್ಷಕರೇ, ಈ ಸೂರ್ಯ ಶುಕ್ರರ ಸಮ್ಮಿಲನದಿಂದಾಗಿ 12 ದ್ವಾದಶ ರಾಶಿಗಳಲ್ಲಿ ಹಲವಾರು ರೀತಿಯ ಬದಲಾವಣೆಗಳು ಆಗ್ತಾ ಇದೆ. ಅಂದರೆ ಅವರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗತ್ತೆ. ಸೊ ಯಾರಿಗೆ ಶುಭ ಆಗತ್ತೆ, ಯಾರಿಗೆ ನಷ್ಟ ಆಗತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಮೊದಲನೇದು ಮೇಷರಾಶಿ. ಶುಕ್ರಾದಿತ್ಯ ರಾಜಯೋಗವು ಮೇಷರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ಮತ್ತು ಯಶಸ್ಸನ್ನು ತರುತ್ತದೆ. ಈ ಸಮಯದಲ್ಲಿ ನಿಮಗೆ ಹೊಸ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಲು ಅವಕಾಶ ನೀಡಬಹುದು. ಇದು ನಿಮ್ಮ ವೃತ್ತಿಪರ ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತದೆ. ಹಾಗೆಯೇ ನಿಮಗೆ ಶುಕ್ರಾದಿತ್ಯ ರಾಜಯೋಗದ ಪ್ರಭಾವವು ಹಣಕಾಸು ವಲಯದಲ್ಲಿ ಲಾಭದ ಅವಕಾಶಗಳನ್ನು ತರುತ್ತದೆ. ಹೂಡಿಕೆಗಳು, ಷೇರು ಮಾರುಕಟ್ಟೆ ಮತ್ತು ಇತರ ಹಣಕಾಸು ಚಟುವಟಿಕೆಗಳು ಉತ್ತಮ ಲಾಭವನ್ನು ನೀಡುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಪ್ರಮುಖ ನಿರ್ಧಾರಗಳು ಅಥವಾ ಹೂಡಿಕೆಗಳನ್ನು ತೆಗೆದುಕೊಳ್ಳಲು ಆತುರ ಪಡುವುದನ್ನು ತಪ್ಪಿಸಿ ತಾಳ್ಮೆ ಮತ್ತು ಎಚ್ಚರಿಕೆಯಿಂದ ಕೆಲಸಗಳನ್ನು ಮಾಡುವುದು ಅತ್ಯಗತ್ಯ ಅಂತ ಹೇಳಲಾಗತ್ತೆ. ಇನ್ನು ನೀವು ಶುಕ್ರವಾರದಂದು ಬಿಳಿ ಸಿಹಿ ತಿಂಡಿಗಳು ಅಥವಾ ಬಿಳಿ ಹೂವುಗಳನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಿ. ಇನ್ನು ಎರಡನೆಯದು ವೃಷಭ ರಾಶಿ. ಶುಕ್ರನು ನಿಮ್ಮ 10ನೇ ಮನೆಯಲ್ಲಿ, ಅಂದರೆ ಕೆಲಸ ಮತ್ತು ಖ್ಯಾತಿಯ ಕ್ಷೇತ್ರದಲ್ಲಿ ಸಾಗುತ್ತಿದ್ದಾನೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಸೃಜನಶೀಲ ಮತ್ತು ರಾಜತಾಂತ್ರಿಕತೆಯನ್ನು ಪ್ರಶಂಸಿಸಲಾಗುತ್ತದೆ. ನಿಮ್ಮ ಬಾಸ್ ಮತ್ತು ಸಹೋದ್ಯೋಗಿಗಳೊಂದಿಗಿನ ಸಂಬಂಧ ಸುಧಾರಿಸುತ್ತದೆ. ಸ್ವಲ್ಪ ಹೊಂದಿಕೊಳ್ಳುವಂತೆ ಇರಬೇಕು. 4ನೇ ಮನೆಯ ಮೇಲೆ ಶುಕ್ರನ ಅಂಶವು ನಿಮ್ಮ ಗಮನವನ್ನು ನಿಮ್ಮ ಮನೆ ಮತ್ತು ಸೌಕರ್ಯಗಳ ಕಡೆಗೆ ಸೆಳೆಯುತ್ತದೆ. ಈ ಸಮಯದಲ್ಲಿ ವೃತ್ತಿ ಮತ್ತು ಮನೆಯ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಮನೆಯ ಅಲಂಕಾರ ಅಥವಾ ಆಸ್ತಿ ವಿಷಯಗಳು ಮುಂದುವರಿಯಬಹುದು. ಕೆಲಸ ಹಾಗೂ ವೈಯಕ್ತಿಕ ಜೀವನದ ಸಮತೋಲನವನ್ನು ಕಾಪಾಡಿಕೊಳ್ಳಿ. ಸಂಬಂಧಗಳಲ್ಲಿ ಅತಿಯಾದ ಹಠಮಾರಿತನವನ್ನು ತಪ್ಪಿಸಿ. ಮಿಥುನ ರಾಶಿ. ಶುಕ್ರಾದಿತ್ಯ ರಾಜಯೋಗವು ಮಿಥುನ ರಾಶಿಯವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತೆ. ಈ ಶುಭ ಯೋಗವು ನಿಮ್ಮ ರಾಶಿ ಚಕ್ರದ ಅದೃಷ್ಟದ ಮನೆಯಲ್ಲಿ ರೂಪುಗೊಳ್ಳುತ್ತೆ. ಆದ್ದರಿಂದ ಈ ಸಮಯದಲ್ಲಿ ಅದೃಷ್ಟ ನಿಮ್ಮ ಕಡೆಗೆ ಇದೆ. ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತೆ. ನಿಮ್ಮ ಪ್ರಯತ್ನಗಳು ಅಪೇಕ್ಷಿತ ಫಲಿತಾಂಶಗಳನ್ನು ನೀಡುವ ಸಾಧ್ಯತೆ ಇದೆ. ನೀವು ಧಾರ್ಮಿಕ, ಆಧ್ಯಾತ್ಮಿಕ ಅಥವಾ ಶುಭ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಇದು ಮನಸ್ಸಿಗೆ ಶಾಂತಿಯನ್ನು ತರುತ್ತೆ. ಈ ಸಮಯವು ವಿದೇಶಿ ಪ್ರಯಾಣದ ಸಾಧ್ಯತೆಗಳನ್ನು ಒದಗಿಸುತ್ತೆ. ನಿಮ್ಮ ವೃತ್ತಿ ಅಥವಾ ಶಿಕ್ಷಣಕ್ಕೆ ಪ್ರಯೋಜನಕಾರಿ. ದೀರ್ಘಕಾಲದ ಭೂಮಿ, ಮನೆ ಅಥವಾ ಆಸ್ತಿ ಸಮಸ್ಯೆ ಬಾಕಿ ಉಳಿದಿದ್ದರೆ ಅದು ಈಗ ನಿಮ್ಮ ಪರವಾಗಿ ಬಗೆಹರಿಯುವ ಸೂಚನೆಗಳು ಇದೆ. ಹಾಗೆ ನಿಮ್ಮ ಪೋಷಕರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವ ಅವಕಾಶ. ಕುಟುಂಬದ ಸದಸ್ಯರು ಸಹ ನಿಮ್ಮ ನಿರ್ಧಾರಗಳನ್ನು ಮೆಚ್ಚುತ್ತಾರೆ. ವಿದೇಶದಲ್ಲಿ ಅಧ್ಯಯನ ಮಾಡಲು ಯೋಚಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಅವರ ಕನಸುಗಳು ನನಸಾಗುವ ಸಮಯ. ಶಿಕ್ಷಕರು ಮತ್ತು ಹಿರಿಯರನ್ನು ಗೌರವಿಸಿ ನಿಮ್ಮ ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಿ. ಕಟಕ ರಾಶಿ. ಶುಕ್ರನು ನಿಮ್ಮ 8ನೇ ಮನೆಯಲ್ಲಿ, ಅಂದರೆ ಬದಲಾವಣೆ ಮತ್ತು ಆಳದ ಕ್ಷೇತ್ರದಲ್ಲಿ ಸಾಗುತ್ತಿದ್ದಾನೆ. ಇದು ಭಾವನಾತ್ಮಕ ಪರಿವರ್ತನೆ ಮತ್ತು ಸಂಬಂಧಗಳನ್ನು ಆಳಗೊಳಿಸುವ ಸಮಯ. ಹಳೆಯ ನಿಗ್ರಹಿಸಲಾದ ಭಾವನೆಗಳು ಅಥವಾ ಜಂಟಿ ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆಗಳು ಮುನ್ನೆಲೆಗೆ ಬರಬಹುದು. 2ನೇ ಮನೆಯ ಮೇಲಿನ ಶುಕ್ರನ ದೃಷ್ಟಿಯು ನಿಮ್ಮ ಉಳಿತಾಯ ಮತ್ತು ಮಾತಿನ ಮೇಲೆ ಪರಿಣಾಮ ಬೀರುತ್ತದೆ. ಕರ್ಕಾಟಕ ರಾಶಿಯವರು ಹಣ ಮತ್ತು ಭಾವನೆಗಳನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸಬೇಕು. ಕಹಿ ಅಥವಾ ರಹಸ್ಯಗಳನ್ನು ಆಶ್ರಯಿಸುವುದನ್ನು ತಪ್ಪಬೇಕು. ಹಾಗೆ ನಿಮ್ಮ ಹಣಕಾಸನ್ನು ಶಿಸ್ತಿನಿಂದ ಯೋಜಿಸಿ. ಸಿಂಹರಾಶಿ. ಶುಕ್ರನು ನಿಮ್ಮ 7ನೇ ಮನೆಯಲ್ಲಿ ಪಾಲುದಾರಿಕೆ ಮತ್ತು ವಿವಾಹದ ಕ್ಷೇತ್ರದಲ್ಲಿ ಸಾಗುತ್ತಿದ್ದಾನೆ. ಸಂಬಂಧಗಳಲ್ಲಿ ಸಮಾನತೆ, ಸ್ವಾತಂತ್ರ್ಯ ಮತ್ತು ಪರಸ್ಪರ ಗೌರವದ ಬೇಡಿಕೆ ಹೆಚ್ಚಾಗುತ್ತೆ. ಮೊದಲನೇ ಮನೆಯ ಮೇಲೆ ಶುಕ್ರನ ದೃಷ್ಟಿಯು ನಿಮ್ಮ ವ್ಯಕ್ತಿತ್ವದಲ್ಲಿ ಅಪಾರ ಮೋಡಿ ಮತ್ತು ಆತ್ಮವಿಶ್ವಾಸವನ್ನು ತುಂಬುತ್ತದೆ. ಸಿಂಹರಾಶಿಯವರು ಸ್ವತಂತ್ರ ಚಿಂತನೆಯನ್ನು ಹೊಂದಿರುವ ಜನರತ್ತ ಆಕರ್ಷಿತರಾಗಬಹುದು.
ಸಂಬಂಧಗಳಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಲು ಅಹಂಕಾರವು ಮಧ್ಯಪ್ರವೇಶಿಸಲು ಬಿಡಬೇಡಿ. ನಿಮ್ಮ ಸಂಗಾತಿಯ ಮಾತನ್ನ ಎಚ್ಚರಿಕೆಯಿಂದ ಆಲಿಸಿ ಅವರ ಮೇಲೆ ನಿಮ್ಮ ಇಚ್ಛೆಯನ್ನ ಹೇರುವುದನ್ನು ತಪ್ಪಿಸಿ. ಕನ್ಯಾ ರಾಶಿ. ಶುಕ್ರನು ನಿಮ್ಮ 6ನೇ ಮನೆಯಲ್ಲಿ ಅಂದರೆ ಸೇವೆ ಮತ್ತು ದಿನಚರಿಯ ಕ್ಷೇತ್ರದಲ್ಲಿ ಸಾಗುತ್ತಿದ್ದಾನೆ. ಇದು ಕನ್ಯಾ ರಾಶಿಯವರಿಗೆ ಸಹಕಾರ ಮತ್ತು ನ್ಯಾಯಸಮ್ಮತತೆಯ ಕಚೇರಿಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತದೆ. 12ನೇ ಮನೆಯ ಮೇಲೆ ಶುಕ್ರನ ದೃಷ್ಟಿಯು ಐಷಾರಾಮಿ ಅಥವಾ ಪ್ರಯಾಣದ ವೆಚ್ಚಗಳನ್ನು ಹೆಚ್ಚಿಸಬಹುದು. ಕನ್ಯಾ ರಾಶಿಯವರು ಇತರರಿಗೆ ಸಹಾಯ ಮಾಡುವುದರಲ್ಲಿ ಸಂತೋಷ ಪಡುತ್ತಾರೆ, ಆದರೆ ಭಾವನೆಗಳಿಂದ ದೂರವಾಗದಂತೆ ಮತ್ತು ನಿಮಗೆ ಹಾನಿಯಾಗದಂತೆ ಜಾಗರೂಕರಾಗಿರಿ. ನಿಮ್ಮ ಆರೋಗ್ಯ ಮತ್ತು ಬಡ್ಜೆಟ್ ಅನ್ನು ಸಮತೋಲನಗೊಳಿಸಿ ಸಮತೋಲಿತ ದೈನಂದಿನ ದಿನಚರಿಯನ್ನು ಕಾಪಾಡಿಕೊಳ್ಳಿ. ನಿಮ್ಮ ಮಿತಿಗಳನ್ನು ಗಮನದಲ್ಲಿ ಇರಿಸಿಕೊಳ್ಳಿ. ತುಲಾರಾಶಿ. ತುಲಾರಾಶಿಯವರಿಗೆ ಶುಕ್ರಾದಿತ್ಯ ರಾಜಯೋಗದ ಪ್ರಭಾವವು ತುಂಬ ಶುಭವಾಗಿರುತ್ತದೆ. ಈ ಯೋಗವು ನಿಮ್ಮ ರಾಶಿಚಕ್ರ ಚಿಹ್ನೆಯ 5ನೇ ಮನೆಯಲ್ಲಿ ರೂಪುಗೊಳ್ಳುತ್ತಿದ್ದು ಪ್ರೀತಿ, ಮಕ್ಕಳು ಮತ್ತು ಸೃಜನಶೀಲ ಕೆಲಸಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಯಶಸ್ಸನ್ನು ಸೂಚಿಸುತ್ತದೆ. ಈ ಸಮಯದಲ್ಲಿ ನಿಮ್ಮ ಮಕ್ಕಳಿಗೆ ಸಂಬಂಧಿಸಿದ ಕೆಲವು ಸಂತೋಷದ ಸುದ್ದಿಗಳನ್ನು ನೀವು ಪಡೆಯಬಹುದು. ಪ್ರೇಮ ಸಂಬಂಧಗಳು ಸಿಹಿಯಾಗತ್ತೆ ಮತ್ತು ಸಂಬಂಧಗಳು ಮೊದಲಿಗಿಂತಲೂ ಬಳ್ಳಗೊಳ್ಳುತ್ತೆ. ಕುಟುಂಬದೊಂದಿಗೆ ಸಮಯ ಕಳೆಯಲು ನಿಮಗೆ ಅನೇಕ ಆಹ್ಲಾದಕರ ಅವಕಾಶಗಳು ಸಿಗತ್ತೆ. ಇದು ಸಂತೋಷದಾಯಕ ಮನೆಯ ವಾತಾವರಣವನ್ನು ಸೃಷ್ಟಿಸುತ್ತೆ. ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಮತ್ತು ತಿಳುವಳಿಕೆ ಹೆಚ್ಚಾಗುತ್ತೆ. ಆದರೆ ಅವಿವಾಹಿತರು ತಮ್ಮ ಜೀವನದಲ್ಲಿ ವಿಶೇಷ ವ್ಯಕ್ತಿಯ ಆಗಮನವನ್ನು ಅನುಭವಿಸಬಹುದು. ಈ ಸಮಯವು ಆರ್ಥಿಕವಾಗಿಯೂ ಅನುಕೂಲಕರವಾಗಿರುತ್ತದೆ ಮತ್ತು ಹಠಾತ್ ಆರ್ಥಿಕ ಲಾಭಗಳ ಸಾಧ್ಯತೆಯೂ ಇರಬಹುದು. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ. ನಿಮ್ಮ ಸೃಜನಶೀಲತೆಯನ್ನು ಬುದ್ಧಿವಂತಿಕೆಯಿಂದ ಬಳಸಿ ಗೊಂದಲಗಳನ್ನು ತಪ್ಪಿಸಿ. ವೃಶ್ಚಿಕ ರಾಶಿ. ಶುಕ್ರನು ನಿಮ್ಮ 4ನೇ ಮನೆಯಲ್ಲಿ ಅಂದರೆ ಸಂತೋಷ ಮತ್ತು ಕುಟುಂಬದ ಕ್ಷೇತ್ರದಲ್ಲಿ ಸಾಗುತ್ತಿದ್ದಾನೆ. ಮನೆಯಲ್ಲಿ ಶಾಂತಿ ಮತ್ತು ಸಂತೋಷವು ಮೇಲುಗೈ ಸಾಧಿಸುತ್ತದೆ. ನೀವು ಸ್ವಲ್ಪ ಹೊಂದಿಕೊಳ್ಳುವ ವಿಧಾನವನ್ನು ಅಳವಡಿಸಿಕೊಳ್ಳಬೇಕು. 10ನೇ ಮನೆಯ ಮೇಲೆ ಶುಕ್ರನ ಅಂಶವು ನಿಮ್ಮ ವೃತ್ತಿಪರ ಸ್ಥಾನಮಾನ ಮತ್ತು ಗೌರವವನ್ನು ಹೆಚ್ಚಿಸುತ್ತದೆ. ವೃಶ್ಚಿಕ ರಾಶಿಯವರು ಮನೆಯ ಅಗತ್ಯತೆಗಳು ಮತ್ತು ಕಚೇರಿ ಜವಾಬ್ದಾರಿಗಳ ನಡುವೆ ಉತ್ತಮ ಸಮತೋಲನವನ್ನು ಕಾಯ್ದುಕೊಳ್ಳಬೇಕಾಗುತ್ತದೆ. ಮನೆಯಲ್ಲಿ ಶಾಂತವಾಗಿ ಮತ್ತು ಸಂಭಾಷಣೆಯಿಂದ ಇರಿ. ನಿಮ್ಮ ಮಹತ್ವಾಕಾಂಕ್ಷೆಗಳು ಮತ್ತು ಭಾವನೆಗಳ ಬಗ್ಗೆ ಗಮನವಿರಲಿ. ಧನಸ್ಸು ರಾಶಿ. ಧನಸ್ಸು ರಾಶಿಯ ಜನರಿಗೆ ಪ್ರಯಾಣ ಮತ್ತು ವಿದೇಶಿ ಸಂಬಂಧಿತ ಪ್ರಯತ್ನಗಳಲ್ಲಿ ಪ್ರಯೋಜನಕಾರಿಯಾಗಲಿದೆ. ಹೊಸ ಅವಕಾಶಗಳು ಮತ್ತು ಯೋಜನೆಗಳು ಯಶಸ್ಸನ್ನು ಸಹ ತರಬಹುದು. ಹೆಚ್ಚುವರಿಯಾಗಿ ಷೇರು ಮಾರುಕಟ್ಟೆಯಲ್ಲಿ ಆರ್ಥಿಕ ಲಾಭ, ಊಹಾಪೋಹ ಮತ್ತು ಲಾಟರಿಯ ಸೂಚನೆಗಳಿವೆ. ಈ ಸಮಯದಲ್ಲಿ ಯೋಜನೆ ಮತ್ತು ಹೂಡಿಕೆ ಮಾಡುವುದು ಪ್ರಯೋಜನಕಾರಿ. ಯಾವುದೇ ಯೋಜನೆಗಳು ಅಥವಾ ಹೂಡಿಕೆಗಳಿಗೆ ಆತುರ ಪಡಬೇಡಿ. ಅಪಾಯಕಾರಿ ಹೆಜ್ಜೆಗಳನ್ನು ತಪ್ಪಿಸಿ. ಶುಕ್ರನು ನಿಮ್ಮ 3ನೇ ಮನೆಯಲ್ಲಿ ಸಾಗುತ್ತಿದ್ದಾನೆ. ನಿಮ್ಮ ಸಂಭಾಷಣೆಗಳು ವಿಶಿಷ್ಟವಾದ ಮೋಡಿ ಮತ್ತು ಮಾಧುರ್ಯವನ್ನು ಹೊಂದಿರುತ್ತದೆ. ಇದು ನೆಟ್ವರ್ಕಿಂಗ್ಗೆ ಪ್ರಯೋಜನವನ್ನು ನೀಡುತ್ತದೆ. ಸಣ್ಣ ಪ್ರವಾಸಗಳು ಮತ್ತು ಬರವಣಿಗೆ ಮತ್ತು ಓದುವಿಕೆಗೆ ಯಶಸ್ವಿಯಾಗುತ್ತದೆ. 9ನೇ ಮನೆಯ ಮೇಲಿನ ಶುಕ್ರನ ಅಂಶವು ಆಧ್ಯಾತ್ಮಿಕತೆ ಮತ್ತು ಗುರುಗಳಿಂದ ಮಾರ್ಗದರ್ಶನವನ್ನು ತರುತ್ತದೆ. ಈ ಸಮಯದಲ್ಲಿ ಧನಸ್ಸು ರಾಶಿಯವರು ಹೊಸದನ್ನು ಕಲಿಯುವಲ್ಲಿ ಮತ್ತು ತಮ್ಮನ್ನು ತಾವು ವ್ಯಕ್ತಪಡಿಸಿಕೊಳ್ಳುವಲ್ಲಿ ಸಂತೋಷವನ್ನು ಕಂಡುಕೊಳ್ಳುತ್ತಾರೆ. ಸಿಹಿ ಭಾಷೆಯನ್ನು ಬಳಸಿ ನಿಮ್ಮ ಮೌಲ್ಯಗಳಿಗೆ ಬದ್ಧರಾಗಿರಿ. ಮಕರ ರಾಶಿ. ಶುಕ್ರನು ನಿಮ್ಮ 2ನೇ ಮನೆಯಲ್ಲಿ ಸಂಪತ್ತು ಮತ್ತು ಕುಟುಂಬದ ಕ್ಷೇತ್ರದಲ್ಲಿ ಸಾಗುತ್ತಿದ್ದಾನೆ. ಹೊಸ ಆಲೋಚನೆಗಳು ಅಥವಾ ಸಾಮಾಜಿಕ ಸಂಪರ್ಕಗಳು ಆರ್ಥಿಕ ಲಾಭದ ಸಾಧ್ಯತೆಯನ್ನು ಸೃಷ್ಟಿಸುತ್ತದೆ. 8ನೇ ಮನೆಯ ಮೇಲೆ ಶುಕ್ರನು ದೃಷ್ಟಿ ಹಠಾತ್ ವೆಚ್ಚಗಳನ್ನು ತರುವಂತೆ ಮಾಡುತ್ತದೆ ಅಥವಾ ಭಾವನಾತ್ಮಕ ಬದಲಾವಣೆಗಳನ್ನು ಸೂಚಿಸುತ್ತದೆ. ಯಾವುದೇ ಬದಲಾವಣೆಗಳಿಗೆ ಸಿದ್ಧರಾಗಲು ಈ ಸಮಯದಲ್ಲಿ ಮಕರ ರಾಶಿಯವರು ತಮ್ಮ ಹಣಕಾಸು ಯೋಜನೆಯನ್ನು ನಮ್ಯತೆಯಿಂದ ಇಟ್ಟುಕೊಳ್ಳಬೇಕು. ಕಠಿಣ ಭಾಷೆಯನ್ನು ಬಳಸುವುದನ್ನು ತಪ್ಪಿಸಿ ಹಣದ ವಿಷಯಗಳಲ್ಲಿ ಜಾಗರೂಕರಾಗಿ ಇರಿ. ಕುಂಭರಾಶಿ.
ಶುಕ್ರಾದಿತ್ಯ ರಾಜಯೋಗವು ಕುಂಭರಾಶಿಯವರಿಗೆ ಅತ್ಯಂತ ಶುಭ ಫಲಗಳನ್ನು ತರಲಿದೆ. ಏಕೆಂದರೆ ಈ ರಾಜಯೋಗವು ನಿಮ್ಮ ರಾಶಿ ಚಕ್ರ ಲಗ್ನದ ಮನೆಯಲ್ಲಿ ರೂಪುಗೊಳ್ಳುತ್ತಿದೆ. ಈ ಸಮಯದಲ್ಲಿ ನೀವು ನಿಮ್ಮ ಆತ್ಮವಿಶ್ವಾಸ ಮತ್ತು ದಕ್ಷತೆಯಲ್ಲಿ ಅಗಾಧವಾದ ಹೆಚ್ಚಳವನ್ನು ಅನುಭವಿಸುತ್ತೀರಾ. ಜನರು ನಿಮ್ಮ ವ್ಯಕ್ತಿತ್ವ ಮತ್ತು ಆಲೋಚನೆಗಳಿಂದ ಪ್ರಭಾವಿತರಾಗುತ್ತಾರೆ. ಇದು ಸಮಾಜದಲ್ಲಿ ಮತ್ತು ಕೆಲಸದಲ್ಲಿ ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ. ಕುಟುಂಬ ಸಂಬಂಧಗಳು ಬಲಗೊಳ್ಳುತ್ತೆ ಮತ್ತು ಮನೆಯ ವಾತಾವರಣವು ಸಕಾರಾತ್ಮಕ ಮತ್ತು ಸಾಮರಸ್ಯದಿಂದ ಉಳಿಯುತ್ತದೆ. ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತು ಸಾಮರಸ್ಯವು ಮೇಲುಗೈ ಸಾಧಿಸುತ್ತದೆ. ಆದರೆ ಅವಿವಾಹಿತರು ಉತ್ತಮ ವಿವಾಹ ಪ್ರಸ್ತಾಪಗಳನ್ನು ಪಡೆಯಬಹುದು. ಇದಲ್ಲದೆ ಪಾಲುದಾರಿಕೆಗೆ ಸಂಬಂಧಪಟ್ಟಂತಹ ಪ್ರಯತ್ನಗಳಲ್ಲಿ ಲಾಭದ ಸಾಧ್ಯತೆ ಇದೆ. ಇದು ವ್ಯವಹಾರ ಮತ್ತು ವೃತ್ತಿ ಜೀವನದಲ್ಲಿ ಪ್ರಗತಿಗೆ ಬಾಗಿಲು ತೆರೆಯಬಹುದು. ನಿಮ್ಮ ಸ್ವಂತ ಅಗತ್ಯಗಳ ಜೊತೆಗೆ ನಿಮ್ಮ ಸಂಗಾತಿಯ ಸಂತೋಷವನ್ನು ಪರಿಗಣಿಸಿ ದಯೆಯಿಂದ ಇರಿ. ಮೀನರಾಶಿ. ಶುಕ್ರನು ನಿಮ್ಮ 12ನೇ ಮನೆಯಲ್ಲಿ ಖರ್ಚು ಮತ್ತು ಆಧ್ಯಾತ್ಮಿಕತೆಯ ಕ್ಷೇತ್ರದಲ್ಲಿ ಸಾಗುತ್ತಿದ್ದಾನೆ. ಆತ್ಮಾವಲೋಕನ ಮತ್ತು ಆಧ್ಯಾತ್ಮಿಕತೆಯ ಕಡೆಗೆ ನಿಮ್ಮ ಒಲವು ಹೆಚ್ಚಾಗುತ್ತದೆ. ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಸುಧಾರಣೆ ಮತ್ತು ಸ್ಥಿರತೆಯನ್ನು ತರುತ್ತದೆ. ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಹೆಚ್ಚಾಗುತ್ತೆ. ಹಣಕಾಸಿನ ವಿಷಯಗಳಲ್ಲಿ ಲಾಭದ ಅವಕಾಶಗಳು ಇದೆ. ಷೇರುಗಳು, ಊಹಾಪೋಹ ಮತ್ತು ಲಾಟರಿಗಳಲ್ಲಿಯೂ ಲಾಭದ ಸಾಧ್ಯತೆ ಇದೆ. ಅನಗತ್ಯ ಸಾಲ ಅಪಾಯಕಾರಿ. ಹಾಗೆಯೇ ನಿಮಗೆ ಅಪಾಯಕಾರಿಯಾದ ಹೂಡಿಕೆಗಳನ್ನು ತಪ್ಪಿಸಿ ಎಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳುವುದು ಪ್ರಯೋಜನಕಾರಿಯಾಗಿದೆ. ಐಷಾರಾಮಿ ವಸ್ತುಗಳ ಮೇಲೆ ಖರ್ಚು ಹೆಚ್ಚಾಗತ್ತೆ. 6ನೇ ಮನೆಯ ಮೇಲಿನ ಶುಕ್ರನ ದೃಷ್ಟಿಯು ಕಚೇರಿ ವಿವಾದಗಳನ್ನು ಶಾಂತಿಯುತವಾಗಿ ಪರಿಹರಿಸಲು ನಿಮಗೆ ಸಹಾಯ ಮಾಡುತ್ತದೆ. ಮೀನರಾಶಿಯವರು ಏಕಾಂತದಲ್ಲಿ ನಿಮ್ಮನ್ನು ಕಳೆದುಕೊಳ್ಳುವ ಬದಲು ಪ್ರೀತಿ ಪಾತ್ರರೊಂದಿಗೆ ಸಂಪರ್ಕದಲ್ಲಿರಿ. ಇದು ನಿಮಗೆ ಮಾನಸಿಕ ಶಾಂತಿಯನ್ನು ತರುತ್ತದೆ. ಧ್ಯಾನ ಮಾಡಿ ಪ್ರೀತಿ ಪಾತ್ರರೊಂದಿಗೆ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳುವುದನ್ನು ಮುಂದುವರಿಸಿ. ವೀಕ್ಷಕರೇ, ಫೆಬ್ರವರಿ 6ನೇ ತಾರೀಕಿನಿಂದ ಉಂಟಾಗಿರುವಂತಹ ಈ ಕುಂಭರಾಶಿಯಲ್ಲಿ ನಡೆಯುವ ಶುಕ್ರನ ಸಂಚಾರವು ಬಹಳಷ್ಟು ರೀತಿಯಲ್ಲಿ ಎಲ್ಲ ರಾಶಿಗಳಿಗೂ ಕೂಡ ಸಂಪತ್ತು, ಯಶಸ್ಸಿನ ಮುನ್ನುಡಿಯನ್ನು ನೀಡುತ್ತೆ. ಹಾಗಾಗಿ ನೀವು ಆರ್ಥಿಕ ಲಾಭಗಳು ಮತ್ತು ಹೆಚ್ಚಿನ ಸೌಕರ್ಯಗಳನ್ನು ಜೀವನದಲ್ಲಿ ಶುಕ್ರ ಗ್ರಹದಿಂದ ಪಡೆದುಕೊಳ್ಳಲಿದ್ದೀರಾ ಅನ್ನೋದನ್ನು ತಿಳ್ಕೊಂಡಿದ್ದೀರಾ. ವೀಕ್ಷಕರೇ, ನಿಮ್ಮ ರಾಶಿ ಯಾವುದು? ಕಮೆಂಟ್ ಮಾಡಿ. ನೀವು ಕೂಡ ಇದೇ ರೀತಿ ಹಲವಾರು ರೀತಿಯ ಜ್ಯೋತಿಷ್ಯ ಮಾಹಿತಿಗಳನ್ನು ತಿಳ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ತಪ್ಪದೇ ನಮ್ಮ ಪ್ರಪಂಚವಾಣಿ 2 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ಇನ್ನೊಂದು ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.